ಏರ್ಪಟ್ಟಿದ್ದೆ ಹೆಗಲ ಮೇಲೆ ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸುವಾಗ ರೋಡ್ ಹಂಪ್ಸ್ ಬಂದದ್ದು ಕೂಡ ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಅವರು ಎಷ್ಟು ಸ್ಪೀಡ್ ಹೋಗ್ತಿರ್ತಾರಪ್ಪ ಅಂದ್ರೆ ಗಂಟೆಗೆ 108 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರ್ತಾರೆ. ಮತ್ತೆ ವಾಪಸ್ ಮನೆಗೆ 108 ಹತ್ತೆ ವಾಪಸ್ ಮನೆಗೆ ಬರೋದು. ಇಂತಹ ಸ್ಥಿತಿಯಲ್ಲಿ ಮನುಷ್ಯನಿಗೆ ತಾಳ್ಮೆಯನ್ನ ಕೂತ್ಕೊಡ್ರಿಲ್ಲ, ಮನುಷ್ಯನ ತಾಳ್ಮೆಯನ್ನ ಕೆಡಿಸೋದಕ್ಕೆ, ಮನುಷ್ಯನ ಜ್ಞಾನವನ್ನ ಕೆಡಿಸೋದಕ್ಕೆ ವಿಜ್ಞಾನ ಏನೆಲ್ಲ ಕೊಟ್ಟು ಬಿಡ್ತಾರೆ. ಅವ್ರೇನು ಕೆಟ್ಟದ್ ಮಾಡಿಕೊಳ್ಳಿ ಅಂತ ಕೊಟ್ಟಿಲ್ಲ, ಇದರಿಂದ ಏನಾದ್ರು ಸುಧಾರಿಸ್ಲಿ ಅಂತ ಕೊಟ್ರು. ಆದ್ರೆ ಯಾವ್ದನ್ನ ಸುಧಾರಿಸ್ಲಿ ಅಂತ ಕೊಟ್ರು ಅದನ್ನ ಸುಧಾರಣೆಗಿಂತ ಕೆಟ್ಟದಿಗೆ ಜಾಸ್ತಿ ಉಪಯೋಗ ಆಗೋಕೆ ಶುರು ಮಾಡಿಬಿಡ್ತಾರೆ. ಹೆಂಗಾಯ್ತು ಅಂತಂದ್ರೆ, ಒಂದು ಮನೆಯಲ್ಲಿ ಆ ಚಿಕ್ಕ ಮಕ್ಕಳು ಏನ್ ಆಟಿಗೆ ತಂದ್ರು ಒಡೆದು ಪುಡಿ ಮಾಡಾಕ್ತಾ ಇದ್ರು. ಅವ್ರು ನೀವೇನಾರ ಕೊಡ್ರಿ ತಕ್ಷಣ ಒಡೆದು ಪುಡಿ ಮಾಡಿ ಹಾಕಿಬಿಡ್ತಿದ್ರು. ಅವನು ಇನ್ನೇನು ತಂದು ಕೊಡಬಾರಂತಲ್ಲ, ಒಬ್ಬ ಆಟಿಕೆಕಾರ ಬಂದ. ಅವ್ರು ಏನು ಮಾಡಿದ್ರು ಕೂಡ ಒಡೆದಿರ್ಬಾರ್ದು ಅಂತ ಗಟ್ಟಿ ಆಟಿಕೆ ಸಾಮಾನುಗಳನ್ನ ನಾನು ತಂದು ಕೊಡ್ತೀನಿ ಅಂತ. ಅದು ಎಷ್ಟಾದ್ರು ದುಡ್ಡು ತಗೊಳಪ್ಪ ಮೊದ್ಲು ಅಂತ ತಂದು ಕೊಡು ಅಂತಂದ್ರು. ಒಟ್ಟೆ ಏನ್ ಮಾಡಿದ್ರು ಹೊಡೆದಿರ್ಬಾರ್ದು ಅಂತದನ್ನ ತಂದು ಕೊಟ್ರು. ಕೊಟ್ಟ ಮೇಲೆ ಅಲ್ಲಿಗೆ ಸಮಸ್ಯೆ ಮುಗೀತಲ್ಲ, ಸಮಸ್ಯೆ ಮುಗಿಲಿಲ್ಲ, ಅಲ್ಲಿಗೆ ಸಮಸ್ಯೆ ಪ್ರಾರಂಭ ಆಯ್ತು. ಒಟ್ಟು ದಿವಸ ಬಂದ್ಮೇಲೆ ಅವನೇನು ಆಟಿಕೆ ಮಾರಕ್ಕೆ ಬಂದಿದ್ದ, ಮೊದ್ಲನ್ನು ವಾಪಸ್ ತಗೊಂಡು ಹೋಗಪ್ಪ ಅದನ್ನ ಅಂತಂದ್ರು. ಯಾಕೆ ಸ್ವಾಮಿ ಅಂತ, ಮೊದ್ಲು ಆಟಿಕೆ ಸಾಮಾನು ಹೊಡೆದಾಕ್ತಾ ಇದ್ರು ಹುಡುಗರು, ನೀವು ಹೊಡಿಲಾರ್ದಂತ ಅದನ್ನ ಕೊಟ್ಟಲ್ಲ, ಅದನ್ನ ತಗೊಂಡು ಗ್ಲಾಸ್ ಹೊಡೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅದಕ್ಕೆ ಒಂದ್ ಸಮಸ್ಯೆ ಪೇಡೆ ಆಗ್ತಂದ್ರೆ ಇನ್ನೊಂದು ಸಮಸ್ಯೆ ಶುರು ಆಗ್ತಾ ಇದೆ, ಮೊದ್ಲು ತಗೊಂಡು ಹೋಗಂತ ಹೇಳ್ತಾ ಇದ್ರು. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದ್ರೆ, ಒಂದು ವಸ್ತುವನ್ನ ನಾವು ಬಳಕೆ ಮಾಡಿಕೊಳ್ಳುವುದರಲ್ಲಿ ನಮ್ಮ ವಿವೇಚನೆ ಅಡಗಿರ್ತಕ್ಕಂಥ. ಆ ಕಾರಣಕ್ಕಾಗಿನೇ ಭಗವಂತ ನಮ್ಗೆ ಈ ಬದುಕನ್ನ ಕೊಟ್ಟಿರ್ತಕ್ಕಂಥದ್ದೇನೆ ಒಳ್ಳೆ ರೀತಿಯಿಂದ ಜೀವನ ಮಾಡ್ಲಿ. ಇದನ್ನ ಇವತ್ತೊಂದು ದೇವಸ್ಥಾನ ಕಟ್ಟೋದಾಗ್ಲಿ, ಪೂಜಾ ಮಾಡೋದಾಗ್ಲಿ, ಹೋಮ ಮಾಡೋದಾಗ್ಲಿ, ಈ ಕೆಲಸನ ಪ್ರಾಣಿಗಳು ಯಾವ ಮಾಡೋದಿಲ್ಲ, ಮಾಡೋದು ಮನುಷ್ಯ ಒಬ್ಬನೇ. ಯಾಕೆ ಅಂತಂದ್ರೆ, ದೇವರ ಸೇವೆಯನ್ನ ಮಾಡುವಂತಹ ಮನೋಬುದ್ಧಿಯನ್ನ ದೇವರು ಕರುಣಿಸಿರುವುದು ಮನುಷ್ಯರಿಗೆ ಮಾತ್ರವಷ್ಟೇ, ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಆಗ ಮನುಷ್ಯರ ಆದ ಮೇಲೂ ಕೂಡ ನಾವು ದೇವರ ಸೇವೆಯನ್ನ ಮಾಡದೆ ಹೋದ್ರೆ ಆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸನೇ ಇಲ್ಲ. 84 ಲಕ್ಷ ಜೀವರಾಶಿಯನ್ನ ಭಗವಂತ ಸೃಷ್ಟಿ ಮಾಡಿದ, ಒಂದು ಪ್ರಾಣಿನೂ ಅವನ ಕಡೆ ತಿರುಗಿ ನೋಡ್ಲಿಲ್ಲ. ನೋಡಿದ್ರೆ ಯಾವ್ದಾರ ಪ್ರಾಣಿ, ಯಾವ ಪ್ರಾಣಿಗಳು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಕೈ ಮುಗಿದಾಗಿ ಏನು ಮಾಡ್ಲಿಲ್ಲ. ಕೊನೆಗೆ ಅನಿಸ್ತು, ನನ್ನನ್ನು ನೆನೆಸುವಂತ ಒಂದು ಪ್ರಾಣಿನ ಸೃಷ್ಟಿ ಮಾಡ್ಬೇಕಂತ ಕೊನೆಗೆ ಮನುಷ್ಯನನ್ನ ಸೃಷ್ಟಿ ಮಾಡಿದ. ಈ ಮನುಷ್ಯರೊಳಗೆ ಕೆಲವೊಂದು ನಮಸ್ಕಾರ ಮಾಡಿದ್ದು, ಕೆಲವೊಂದು ದೇವಸ್ಥಾನ ಕಡೆ ತಿರುಗೂ ನೋಡ್ಲಿಲ್ಲ.